ಕಲಾಸಿಪಾಳ್ಯ ಜನಜಂಗುಳಿಯಿಂದ ಸದಾ ತುಂಬಿರುವ ಪ್ರದೇಶ. ಅದೇ ಜಾಗದಲ್ಲಿ ಇವತ್ತು ಜನರೆಲ್ಲ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಅಲ್ಲಿ ಸ್ಫೋಟಕ ವಸ್ತು ಪತ್ತೆಯಾಗಿತ್ತು. ಮಠ ಮಧ್ಯಾಹ್ನ 2 ಗಂಟೆ ಸಮಯ ಕೆಆರ್ ಮಾರ್ಕೆಟ್ ಬಳಿಯ ಕಲಾಸಿಪಾಳ್ಯದಲ್ಲಿ ಜನ ತುಂಬಿ ತುಳುಕ್ತಿದ್ರು. ಆದರೆ ಖಾಸಗಿ ಬಸ್ ಸ್ಟ್ಯಾಂಡ್ನ ಈ ಶೌಚಾಲಯದ ಎದುರಿದ್ದ ಚೀಲ ಕಂಡು ಎಲ್ಲ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಅಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದ್ವು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕಲಾಸಿಪಾಳ್ಯದ ಖಾಸಗಿ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ಸ್ಫೋಟಕಗಳು ಪತ್ತೆಯಾಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಶ್ವಾನ ದಳ ಆಗಿರ್ಬೋದು ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳೆಲ್ಲರೂ ಕೂಡ ಆಗಮಿಸಿ ಸಂಪೂರ್ಣವಾಗಿ ಕಳೆದ 1.5-2 ಗಂಟೆಯಿಂದ ಇಂಚಿಂಚು ಮೂಲೆಯನ್ನು ಕೂಡ ಈಗಾಗಲೇ ಈ ಎಲ್ಲ ಆಯಾಮದಲ್ಲೂ ಕೂಡ ಮಾಹಿತಿಯನ್ನು ಕಲೆ ಆಗ್ತಿರುವಂಥದ್ದು. ಒಂದಲ್ಲ ಎರಡಲ್ಲ 6 ಜಿಲೆಟಿನ್ ಕಡ್ಡಿಗಳು, 7 ಡಿಟೋನೇಟರ್ಗಳು ಬ್ಯಾಗ್ನಲ್ಲಿ ಪತ್ತೆಯಾಗಿವೆ. ಬೆಳಗ್ಗೆ 10 ಗಂಟೆ ಸುಮಾರಿನಲ್ಲಿ ಬಸ್ ನಿಲ್ದಾಣದ ಶೌಚಾಲಯಕ್ಕೆಂದು ಬಂದಿದ್ದ ವ್ಯಕ್ತಿ ಬ್ಯಾಗನ್ನ ಅಲ್ಲೇ ಬಿಟ್ಟು ಹೋಗಿದ್ದಾನೆ. ಮಧ್ಯಾಹ್ನದ ತನಕ ಅಲ್ಲೇ ಇದ್ದ ಚೀಲದ ಬಗ್ಗೆ ನಿಲ್ದಾಣದ ಸೆಕ್ಯೂರಿಟಿಗಳಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳದ ಜೊತೆ ಬಂದು ಪರಿಶೀಲನೆ ಮಾಡಿದಾಗ ಸ್ಫೋಟಕಕ್ಕೆ ಬಳಸುವ ವಸ್ತುಗಳು ಪತ್ತೆಯಾಗಿವೆ. ವಿಷಯ ಅಂದ್ರೆ ಶನಿವಾರ ಬಸ್ ನಿಲ್ದಾಣದ ನಾಮಕರಣ ನಡೆಯಲಿದ್ದು ಸಿಎಂ ಡಿಸಿಎಂ ಸೇರಿ ಹಲವು ಗಣ್ಯರು ಆಗಮಿಸಲಿದ್ದಾರೆ. ಅದಕ್ಕೂ ಮುನ್ನ ಇಲ್ಲಿ ಸ್ಫೋಟಕ ಪತ್ತೆಯಾಗಿರೋದು ಆತಂಕ ಹುಟ್ಟಿಸಿದೆ. ಈ ಕುರಿತು ಕಲಾಸಿಪಾಳ್ಯ ಪೊಲೀಸರು ತನಿಖೆ ನಡೆಸಿದ್ದಾರೆ. ಕಲ್ಲು ಕ್ವಾರಿಯಲ್ಲಿ ಬಳಸಲು ಕೊಂಡೊಯ್ಯುತ್ತಿದ್ದ ಸ್ಫೋಟಕಗಳು ಇರಬಹುದೆಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇಂಟೆನ್ಷನ್ ಇದ್ದಿದ್ರೆ ಎಲ್ಲ ಜಾಯಿನ್ ಮಾಡಿ ಇಟ್ಟಿರೋರು, ಅದೇನು ಜಾಯಿನ್ ಮಾಡಿಲ್ಲ, ಅದು ಎಲ್ಲ ಸಪರೇಟ್ ಆಗಿದೆ. ಯಾವುದೋ ಬಂಡೆಯಲ್ಲಿ ಯೂಸ್ ಮಾಡೋ ಥರ ಇದೆ, ಅದು ಬಂಡೆಗಳಲ್ಲಿ ಕ್ವಾರಿಗಳಲ್ಲಿ ಯೂಸ್ ಮಾಡೋ ಥರ ಇದೆ. ವಿಚಾರಣೆ ಮಾಡ್ತೀವಿ, ನೋಡ್ತೀವಿ, ಈಗ ಗೊತ್ತಾಗುತ್ತೆ. ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರೆ, ಅವ್ರ ಹತ್ರ ಮಾತ್ರ ಮಾಡ್ಬೋದು. ಎಲ್ಲಿಂದ ತಂದಿದ್ದಾರೆ, ಯಾವ ಮ್ಯಾಗಝೀನಿಂದ ತಂದಿದ್ದಾರೆ, ಯಾರು ತಗೊಂಡಿದ್ದಾರೆ, ಅದೆಲ್ಲ ನಮಗೆ ಗೊತ್ತಾಗುತ್ತೆ. ವ್ಯಕ್ತಿ ಭಯದಿಂದ ಬಿಟ್ಟು ಹೋದ್ನೋ, ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋದ್ನೋ, ಪೊಲೀಸರ ತನಿಖೆಯಲ್ಲಿ ಅಸಲಿ ಕಾರಣ ಬಯಲಾಗಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.